ಗುಡಿಬಂಡೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಎನ್ಡಿಎ ಶಕ್ತಿ ವರ್ಧನೆ, ಕಾಂಗ್ರೆಸ್ ಆಡಳಿತ ವಿರುದ್ಧ ತೀವ್ರ ಟೀಕೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದಲ್ಲಿ ಎನ್ಡಿಎ ಮೈತ್ರಿಕೂಟದ ವತಿಯಿಂದ ಹಮ್ಮಿಕೊಂಡಿದ್ದ ಉಚಿತ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಬಿಜೆಪಿ ಮುಖಂಡ ಹರಿನಾಥ ರೆಡ್ಡಿ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತದಿಂದ ಜನತೆ ಬೇಸೆತ್ತಿದ್ದು, ಮುಂದಿನ ಎಲ್ಲಾ ಚುನಾವಣೆಗಳಲ್ಲೂ ಎನ್ಡಿಎ ಕೂಟಕ್ಕೆ ಜಯ ಶತಸಿದ್ಧ ಎಂದು ಹೇಳಿದ್ದಾರೆ. ಗುಡಿಬಂಡೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲೂ ಎನ್ಡಿಎ ಪರ ಸ್ಪಷ್ಟ ಬೆಂಬಲ ಕಂಡುಬರುತ್ತಿದೆ ಎಂದರು. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಹೆಸರಿನಲ್ಲಿ ರಾಜ್ಯವನ್ನ ಆರ್ಥಿಕವಾಗಿ ದಿವಾಳಿಗೊಳಿಸುತ್ತಿದ್ದು, ಅಭಿವೃದ್ಧಿ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಎಂದು ಹರಿನಾಥ ರೆಡ್ಡಿ ಆರೋಪಿಸಿದ್ದಾರೆ. ರಸ್ತೆಗಳ ಸ್ಥಿತಿ ಹದಗೆಟ್ಟಿದ್ದು, ಗ್ರಾಮೀಣ ಭಾಗಗಳಲ್ಲಿ ಸಮಸ್ಯೆಗಳು ಹೆಚ್ಚಾಗಿವೆ ಎಂದು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮತದಾರರು ಎನ್ಡಿಎ ಕಡೆ ಮುಖ ಮಾಡುತ್ತಿದ್ದಾರೆ ಎಂದರು. ಡಿಸಿಸಿ ಬ್ಯಾಂಕ್, ಪಿಎಲ್ಡಿ ಬ್ಯಾಂಕ್, ಟಿಎಪಿಸಿಎಂಎಸ್ ಸೇರಿದಂತೆ ಹಲವು ಸಂಸ್ಥೆಗಳ ಆಡಳಿತ ಈಗ ಎನ್ಡಿಎ ಕೈಯಲ್ಲಿ ಇದ್ದು, ಮುಂದಿನ ಹಾಲು ಒಕ್ಕೂಟ ಚುನಾವಣೆಯಲ್ಲೂ ಎನ್ಡಿಎ ಅಭ್ಯರ್ಥಿಗಳೇ ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಸವಾರರ ಸುರಕ್ಷತೆಗೆ ಉಚಿತ ಹೆಲ್ಮೆಟ್ ಅಭಿಯಾನವನ್ನ ಘೋಷಿಸಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಗೆ ಸಂಸದ ಡಾ ಕೆ ಸುಧಾಕರ್ ಆಗಮಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ಮಾತನಾಡಿ, ಗ್ಯಾರಂಟಿ ಯೋಜನೆಗಳಿಗಾಗಿ ಹಣ ಬಳಸುತ್ತಿರುವುದರಿಂದ ಅಭಿವೃದ್ಧಿ ಕಾಮಗಾರಿಗಳು ಸ್ಥಗಿತಗೊಂಡಿವೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟೀಕಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ದುರುಪಯೋಗವಾಗಿದೆ ಎಂದು ಆರೋಪಿಸಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಹರಿನಾಥ ರೆಡ್ಡಿ ಅಭ್ಯರ್ಥಿಯಾಗಲಿದ್ದು, ಅವರ ಗೆಲುವಿಗೆ ಎಲ್ಲರೂ ಶ್ರಮಿಸಬೇಕು ಎಂದು ಕರೆ ನೀಡಿದ್ದಾರೆ. ಸಭೆಯಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಂಜುನಾಥ ರೆಡ್ಡಿ, ಜೆಡಿಎಸ್ ಅಧ್ಯಕ್ಷ ಮಂಜುನಾಥ ರೆಡ್ಡಿ, ಮುಖಂಡರಾದ ಜೆಪಿ ಚಂದ್ರಶೇಖರ್, ನಾಗರಾಜು, ಅಶ್ವಥ್ ರೆಡ್ಡಿ, ಗಂಗಿರೆಡ್ಡಿ, ಪಾವಚೇನಹಳ್ಳಿ, ನಾಗರಾಜ ರೆಡ್ಡಿ ಸೇರಿದಂತೆ ಮೈತ್ರಿಕೂಟದ ಮುಖಂಡರು ಇದ್ದರು. ವರದಿ ಸತೀಶ್ ಬಾಬುಯೆ, ನಂದಿ ಟಿವಿ, ಗುಡಿಬಂಡೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 4ನೇ ತಾರೀಕು ಮೊಟ್ಟ ಮೊದಲನೇದಾಗಿ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತೀವಿ. ಅದಾದ ಮೇಲೆ ಪ್ರತಿಯೊಂದು ಪಂಚಾಯಿತಿಗೂ ಒಂದೊಂದು ದಿನಕ್ಕೆ 2 ಪಂಚಾಯಿತಿ ಅಂತೆ ಬಾಗೇಪಲ್ಲಿ ಕ್ಷೇತ್ರ, ಬಾಗೇಪಲ್ಲಿ ತಾಲೂಕು, ಗುಡಿಬಂಡೆ ತಾಲೂಕು, ಚೇಳೂರು ತಾಲೂಕು ಎಲ್ಲ ಎಷ್ಟು ಪಂಚಾಯಿತಿ ಬರ್ತದೋ ಅದು ಮತ್ತು ವಾರ್ಡ್ ವೈಸು ಎಲ್ಲ ಈ ಹೆಲ್ಮೆಟ್ ಹಂಚಿಕೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ ಪ್ಲ್ಯಾನ್ ಪ್ರಕಾರ ನಾವು ನಮ್ಮ ಮುಖಂಡರ ಇಟ್ಕೊಂಡು ಮುಖಂಡರ ನಿರ್ದೇಶನದ ಮೇರೆಗೆ ಈ ಕಾರ್ಯಕ್ರಮವನ್ನು ಹಿಂಗೆ ಮುನ್ನಡೆಸುತ್ತೇವೆ. ಸಂಸದರ ಜೊತೆಗೆ ನಮ್ಮ ಕೇಶವರೆಡ್ಡನ್ನವರು ಇರ್ತಾರೆ, ನಮ್ಮ ನಾಯಕರಾದಂಥ ಕೋನಪರೆಡ್ಡನ್ನವರು ಇರ್ತಾರೆ, ಮತ್ತು ತಾಲೂಕಿನ ಎಲ್ಲ ಮುಖಂಡರು ಇರ್ತಾರೆ. ಎಲ್ಲ ಮುಖಂಡರು, ತಾಲೂಕಿನ ಎಲ್ಲ ಎನ್ಡಿಎ ಮುಖಂಡರು ಎಲ್ಲ ಇರ್ತಾರೆ. ಇಲ್ಲ, ನಾವು ಗೊಂದಲ ಏನಿಲ್ಲ. ನಾವು ಜನರ ಸುರಕ್ಷತೆಯ ಮೇರೆಗೆ ಇವತ್ತೆಲ್ಲ ನಾನು ಆರ್ಡರ್ ಕೊಟ್ಟು 15-20 ದಿವಸ ಆಗಿದೆ. ನಾವು ಯಾರನ್ನೂ ಕೊಡಬಾರ್ದು ಅಂತ ಹೇಳೋಕ್ಕಾಗಲ್ಲ. ಕೊಡಲಿ, ಎಲ್ಲ ಸಮಾಜ ಸೇವೆ ಮಾಡಲಿ. ಜನತೆ ಆರಾಮಾಗಿ ಏನು ಸಮಾಜ ಸೇವೆ ಮಾಡಿದ್ರೆ ನಾವು ಬೇಡ ಅನ್ನೋಕ್ಕೆ ನಾವ್ಯಾರು ಇರಲಿ, ಅವರು ಕೊಡಲಿ. ಅವರು ನಮ್ಮವರೇ ತಾನೇ. ಅವರು ಏನು ಬೇರೆ ಪಕ್ಷದ ಹೆಸರಿಗೆ ಇಟ್ಕೊಂಡು ಮಾಡ್ತಾ ಇಲ್ಲ. ಎನ್ಡಿಎ ಅಂತಾನೆ ಬಂದಿರೋರು, ಅವರು ನಮ್ಮ ಮುಖಂಡ್ರೆ, ಏನು ತೊಂದರೆ ಇಲ್ಲ. ಜನರು ಸೇವೆ ಮಾಡ್ತಾ ಇದ್ದಾರೆ. ಜನರ ಸೇವೆ ಮಾಡೋದ್ರಲ್ಲಿ ಅವರು ಮಾಡಲಿ, ನಾವು ಮಾಡ್ತಾ ಇರ್ತೀವಿ. ಏನು ತೊಂದರೆ ಇಲ್ವಲ್ಲ, ಅದೇನು ತೊಂದರೆ ಇಲ್ವಲ್ಲ. ಸರ್, KMF ಚುನಾವಣೆ ಅಂತಂದರೆ ನಾವು ಇದು ಗುಡಿಬಂಡೆದು, ಬಾಗೇಪಲ್ಲಿ, ಚೇಳೂರು ಎಲ್ಲ ಬರ್ತದೆ. ನಮ್ಮ ಸಂಸದರು ಯಾವ ಥರ ನಿರ್ಧಾರ ತಗೊಳ್ತಾರೋ ಆ ನಿರ್ಧಾರದ ಮೇಲೆಗೆ ನಾವು ಎಲೆಕ್ಷನ್ ಮಾಡ್ತೀವಿ, ಗೆಲ್ತೇವೆ. ಅದನ್ನು 2ನೇ ಸಂಸದರು ಒಂದು 4-5 ಈ ವಾರದಲ್ಲೇ ಘೋಷಣೆ ಮಾಡ್ತಾರೆ. ಹೊಸ ವರ್ಷ ಆದಮೇಲೆ ಇನ್ನೂ 1 ತಿಂಗಳು ಟೈಮ್ ಇದೆ. ಅದಕ್ಕೋಸ್ಕರ ಸಂಸದರು ಆಲ್ರೆಡಿ ಒಂದು ಲೀಸ್ಟ್ ಕಳಿಸಿದ್ವಿ. ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ ಮೊನ್ನೆ ಸಂಸದರ ಮನೆಯಲ್ಲಿ ಪೆರೇಸಂದ್ರದಲ್ಲಿ. ಅದಾದ ತಕ್ಷಣ ಅವರು ಟೈಮ್ ಕೇಳಿದ್ದಾರೆ. ಎಲ್ಲ ಯಾರು ಸೂಕ್ತ ಅಭ್ಯರ್ಥಿ ಅಂತ ನೋಡಿಕೊಂಡು 1 ವಾರ 10 ದಿವಸ ಘೋಷಿಸ್ತಾರೆ. ಅದು ಹೈಕಮಾಂಡ್ ಯಾವ ಥರ ಸೂಚನೆ ಮಾಡಿರ್ತದೋ ನೋಡೋಣ. ಮತ್ತು ತಿರುಗಿಸಿ ಹೇಳಿದ್ದಾರೆ ನಮ್ಮ ನಾಯಕರು, ನಮ್ಮ ಮೋದಿ ಅವರು ಯಾವ ಥರ ಸೂಚನೆ ಮೇರೆಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಅದು ದೊಡ್ಡ ಮಟ್ಟದಲ್ಲಿ ಇರ್ತದೆ. ನಾವು ಅದು ಹೇಳುವಷ್ಟು ಅವಶ್ಯಕತೆಯೂ ಇಲ್ಲ, ನಾವು ಹೇಳೋಕ್ಕೂ ಆಗಲ್ಲ. ಲೋಕಲ್ ಬಾಡಿ ಎಲೆಕ್ಷನ್ ಗೆಲ್ತೀವಿ ಅಂತ ಒಂದು ಮನೋಭಾವನೆ ಇದೆ, ಜನರ ಸ್ಪಂದನೆ ಇದೆ, ನಮ್ಮ ಅಪ್ಪ ಅವರ ಆಶೀರ್ವಾದ ಇದೆ, ನಮ್ಮ ಸಂಸದರ ಆಶೀರ್ವಾದ ಇದೆ. ಅವರ ಆಶೀರ್ವಾದ ಇದ್ದರೆ ನಾವು ಗೆಲ್ತೀವಿ ಅಂತ ಒಂದು ನಂಬಿಕೆ ಇದೆ. ಸರ್, ಎಲ್ಲಿ ಸರ್ ಅವ್ರದಿನ ಮೀನಾಮೇಷ ನಡೀತಾ ಇದೆ. ಅವ್ರದ್ದು ಕುರ್ಚಿ ನಂದು ನಿಂದು ಅಂತ ಕಿತ್ತಾಡ್ತಾ ಇದ್ದಾರೆ ಹೊರತು ಎಲ್ಲಿ ಯಾವುದು ಮಾಡೋಕ್ಕಾಗ್ತಾ ಇಲ್ಲ. ಮೋಸ್ಟ್ಲಿ ಮಾಡ್ಬೋದು, ಏಪ್ರಿಲಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ಅಷ್ಟರೊಳಗಡೆ ಈ ಸರ್ಕಾರ ಏನಾಗ್ತದೆ, ಇರ್ತದೋ ಇಲ್ವೋ ಅಂತ ಒಂದು ಮನೋಭಾವನೆಯಿಂದ ಇದೆಯಲ್ಲ ಅದು.